ಗೊಂಬೆ ಅಂತ ತಕ್ಷಣ ನಮಗೆ ನೆನಪಾಗೋದೆ ಚನ್ನಪಟ್ಟಣ. ಇಲ್ಲಿನ ಗೊಂಬೆಗಳು ನಯ ನಾಜೂಕಿಗೆ ಮರಳಾದವರೇ ಇಲ್ಲ. ಅಮೆರಿಕ, ಬ್ರಿಟನ್, ಶ್ರೀಲಂಕಾ ದೇಶಗಳ ಪ್ರಧಾನಿಗಳು ಇವುಗಳಿಗೆ ಮನಸೊತ್ತಿದ್ದಾರೆ. ದೇಶಕ್ಕೆ ಭೇಟಿ ನೀಡಿದ್ದ ಭೂತಾನ್ ದೊರೆಯ ಮಗನಿಗೆ ಚನ್ನಪಟ್ಟಣದ ಬೊಂಬೆಯನ್ನು ಕೇಂದ್ರ ಸಚಿವರು ಉಡುಗೊರೆಯಾಗಿ ನೀಡಿದ್ರು. ಈ ಮೂಲಕ ಇಲ್ಲಿನ ಗುಡಿ ಕೈಗಾರಿಕೆಯ ಕೌಶಲ್ಯಕ್ಕೆ ಮನ್ನಣೆ ಬಂದಿದೆ. ಹಳ್ಳಿಯಿಂದ ದಿಲ್ಲಿಯವರೆಗೆ ಜನಪ್ರಿಯತೆ ಗಳಿಸಿರುವ ಈ ಬೊಂಬೆಗಳ ಪರಂಪರೆಯೇ ಒಂದು ರೋಚಕವಾಗಿದೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ ಸಾವಿರದ 1970ರ ದಶಕದಲ್ಲಿ ಚನ್ನಪಟ್ಟಣಕ್ಕೆ ಬಂದಿದ್ದ ಅಮೆರಿಕದ ಜಾಕಿ ಚಂದಾನಿ ಎಂಬ ಮಹಿಳೆ ಇಲ್ಲಿಯೇ ನೆಲೆಸಿ ಕಲೆಯ ಬೆಳವಣಿಗೆಗೆ ಗುಡಿ ಕೈಗಾರಿಕೆಗೆ ಸಹಕರಿಸಿದ್ದರು. ಗುಡಿ ಕೈಗಾರಿಕೆಗೆ ಆಧುನಿಕ ಸ್ಪರ್ಶ ನೀಡಿದ್ದ ಅವರು ಸ್ಥಳೀಯ ಕಲಾವಿದರ ಕೌಶಲ್ಯಕ್ಕೆ ವಿಸ್ತಾರ ಮಾರುಕಟ್ಟೆ ಒದಗಿಸಲು ಶ್ರಮಿಸಿದ್ದರು. ಬ್ರಿಟನ್ ರಾಣಿ ಡಯಾನಾ, ದೊರೆ ಚಾರ್ಲ್ಸ್ ವಿವಾಹಕ್ಕೆ ಪೌಡರ್ ಬಾಕ್ಸ್ಗಳು ಚನ್ನಪಟ್ಟಣದಿಂದ ರವಾನೆಯಾಗಿದ್ದವು. ಶ್ರೀಲಂಕಾದ ಮಾಜಿ ಪ್ರಧಾನಿ ಭಂಡಾರಿ ನಾಯಕೆ ಅವರ ಚನ್ನಪಟ್ಟಣಕ್ಕೆ ಭೇಟಿ ನೀಡಿ ಬೊಂಬೆಗಳನ್ನು ಖರೀದಿಸಿದ್ದರು. ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಪತ್ನಿ ಮಿಶೆಲ್ ಕೂಡ ಬಣ್ಣದ ಆಟಿಕೆಗಳನ್ನು ಮೆಚ್ಚಿ ಹೊಸ ದಿಲ್ಲಿಯಲ್ಲಿ ಚನ್ನಪಟ್ಟಣದ ಬೊಂಬೆ ಖರೀದಿಸಿದ್ದರು. ಭಾರತಕ್ಕೆ ಬಂದಿದ್ದ ಭೂತಾನ್ ದೊರೆ ವಾಂಗ್ ಚೂಕ್ರ 1.5 ವರ್ಷದ ರಾಜಕುಮಾರನಿಗೆ ಇದೇ ಗೊಂಬೆಗಳನ್ನು ಕೇಂದ್ರದ ಸಚಿವರು ಉಡುಗೊರೆಯಾಗಿ ನೀಡಿದ್ದಾರೆ. 1000ಕ್ಕೂ ಹೆಚ್ಚು ಬಗೆಯ ಗೊಂಬೆಗಳು ಇಲ್ಲಿ ಸಿದ್ಧಗೊಳ್ಳುತ್ತವೆ. 450ಕ್ಕೂ ಹೆಚ್ಚು ಬಗೆಯ ಬೊಂಬೆಗಳಿಗೆ ಹೆಚ್ಚು ಬೇಡಿಕೆ ಇದೆ. ಬಣ್ಣದ ಬುಗುರಿ, ಆಕರ್ಷಕ ರೈಲು, ಮರದ ಕೀಬಂಚು, ಕಿವಿಯೋಲೆ, ಬಳೆ, ನೆಕ್ಲೆಸ್, ಅಲಂಕಾರಿಕ ಟೇಬಲ್, ಸ್ಟ್ಯಾಂಡ್ ಲ್ಯಾಂಪ್, ಹ್ಯಾಂಗಿಂಗ್ ವಾಚ್, ಬಾಗಿಲ ಅಲಂಕಾರಿಕ ವಸ್ತು ಸೇರಿದಂತೆ ವೈವಿಧ್ಯಮಯ ಆಟಿಕೆಗಳು ಇಲ್ಲಿ ತಯಾರಾಗುತ್ತವೆ. ಬೊಂಬೆಗಳ ತಯಾರಿಕೆಗೆ ಈ ಭಾಗದಲ್ಲಿ ಬೆಳೆಯುವ ಆಲೆ ಮರವನ್ನು ಬಳಕೆ ಮಾಡಲಾಗುತ್ತದೆ. ಗೊಂಬೆಗಳನ್ನು ಬೇಕಾದ ಆಕಾರಕ್ಕೆ ತಯಾರಿಸಲು ಈ ಮರದ ಕಟ್ಟಿಗೆ ಒಗ್ಗಿಕೊಳ್ಳುತ್ತದೆ. ವಿಶಿಷ್ಟ ಜಾತಿಯ ಈ ಮರ ಬೇರೆಡೆ ಸಿಗುವುದು ಅಪರೂಪ. ಚನ್ನಪಟ್ಟಣದ ಬೊಂಬೆ ಉದ್ಯಮಕ್ಕೆ 350 ವರ್ಷಗಳ ಇತಿಹಾಸವಿದೆ. ಟಿಪ್ಪು ಸುಲ್ತಾನ್ ಪರ್ಷಿಯಾ ದೇಶದ ಪ್ರವಾಸಕ್ಕೆ ಹೋಗಿದ್ದ ವೇಳೆ ಅಲ್ಲಿನ ಬೊಂಬೆಗಳಿಗೆ ಮಾರಿ ಹೋಗಿ ಅಲ್ಲಿಂದ ಕುಶಲಕರ್ಮಿಗಳನ್ನು ಕರೆತಂದು ಮೈಸೂರು ಪ್ರಾಂತ್ಯದಲ್ಲಿ ಕಲೆಗಾರಿಕೆಗೆ ಅವಕಾಶ ಕಲ್ಪಿಸಿದ್ದ. ಅಲ್ಲಿಂದ ಬಂದಿದ್ದ ಕಲಾವಿದರು ಚನ್ನಪಟ್ಟಣದ ಕಲಾವಿದರಿಗೂ ಬಣ್ಣದ ಕರಕುಶಲ ಕಲೆ ಕಲಿಸಿದ್ದರಿಂದ ಇಲ್ಲಿ ಬೊಂಬೆ ಉದ್ಯಮ ಬೆಳೆಯಿತು ಎಂಬುದು ಇತಿಹಾಸ. ಸ್ಥಳೀಯ ಸ್ಕೂಲ್ ಬಾಬಾ ಸಾಹೇಬ್ ಮಿಯಾ ಎಂಬ ಕುಶಲಕರ್ಮಿ ಮೈಸೂರು ಸಂಸ್ಥಾನ ಅರಸು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ತಮ್ಮ ಕಲೆ ಬಗ್ಗೆ ಮನವರಿಕೆ ಮಾಡಿದ್ದರು. ಇದರಿಂದ ಉತ್ತೇಜನರಾದ ಮಹಾರಾಜರು 1902ನೇ ಇಸವಿಯಲ್ಲಿ ಚನ್ನಪಟ್ಟಣದಲ್ಲಿ ಕುಶಲಕರ್ಮಿ ತರಬೇತಿ ಸಂಸ್ಥೆ ಆರಂಭಿಸಿದ್ದರು. ಚನ್ನಪಟ್ಟಣದಲ್ಲಿ 3000ಕ್ಕೂ ಹೆಚ್ಚಿದ್ದ ಕುಶಲಕರ್ಮಿಗಳ ಸಂಖ್ಯೆ ಈಗ 300ರಿಂದ 400ಕ್ಕೆ ಇಳಿಕೆಯಾಗಿದೆ. ಆದರೆ ಪರೋಕ್ಷವಾಗಿ 8,000ಕ್ಕೂ ಅಧಿಕ ಜನ ಉದ್ಯಮವನ್ನೇ ಅವಲಂಬಿಸಿದ್ದಾರೆ. ರಾಜ್ಯ ಕರಕುಶಲ ಅಭಿವೃದ್ಧಿ ಪ್ರಾಧಿಕಾರವು ಆನ್ಲೈನ್ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಟ್ಟಿದ್ದು ಇಲ್ಲಿನ ಗೊಂಬೆಗಳು ವಿದೇಶಕ್ಕೂ ರಫ್ತಾಗುತ್ತಿವೆ. ಇಂಗ್ಲೆಂಡ್, ಮಲೇಷಿಯಾ, ಜಪಾನ್, ಅಮೆರಿಕ, ಫ್ರಾನ್ಸ್ ಸೇರಿದಂತೆ ಹಲವು ದೇಶಗಳಲ್ಲಿ ಕೋಟ್ಯಾಂತರ ರು ವಹಿವಾಟು ನಡೆಸಲಾಗುತ್ತಿದೆ. ಇದು ಚನ್ನಪಟ್ಟಣದ ವಿಶೇಷ.